ಈಗ ನೋಡಿ, ಮಾಧ್ಯಮದ ಮುಖಾಂತರ ನೀವು ಎಲ್ಲ ನೋಡಿದಿರಿ. ನೀವು ಮಾಧ್ಯಮದವರು ಹಾವೇರಿ ಜಿಲ್ಲೆಯ ಅತ್ಯಂತ ದಕ್ಷ ಪ್ರಾಮಾಣಿಕತೆಯಿಂದ ನೀವು ಎಲ್ಲ ಸುದ್ದಿಯನ್ನು ನಮ್ಮ ಸಾರ್ವಜನಿಕರಿಗೆ ಬಿತ್ತರಿಸ್ತೀರಿ. ದೃಶ್ಯವಾಹಿನಿಗಳು ನೀವೆಲ್ಲ ಪ್ರಿಂಟ್ ಮೀಡಿಯಾ ಕೂಡ. ಸೊ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಅದು ಭಾಳ ಪ್ರತಿಷ್ಠೆ ಕಣ ಆಗಿದ್ವು. ಬಿ ಜೆ ಪಿಯವರು ನಾನಾ ರೀತಿಯಿಂದ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ, ಡಿ ಕೆ ಶಿವಕುಮಾರ್ ಸಾಹೇಬರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದರು. ಆದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಮತದಾರರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಯೋಜನೆಗಳು, ಸಿದ್ದರಾಮಯ್ಯ ಸಾಹೇಬರ ಸಾಮಾಜಿಕ ನ್ಯಾಯ, ಡಿ ಕೆ ಶಿವಕುಮಾರ್ ಸಾಹೇಬರ ನಾಯಕತ್ವ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದಕ್ಕೆ ಇವತ್ತು ಅತ್ಯಂತ ಬಹುಮತದಿಂದ ಗೆಲ್ಲಿಸಿರ್ತಕ್ಕಂಥದ್ದು ಈಗಾಗಲೇ ಮುಗಿದು ಹೋಗಿದೆ. ಉಳಿತು ಸನ್ಮಾನ್ಯ ಜಮೀರ್ ಅಹ್ಮದ್ ಸಾಹೇಬರು ಈ ರಾಜ್ಯದ ಪ್ರಶ್ನಾತೀತ ಅಲ್ಪಸಂಖ್ಯಾತರ ನಾಯಕರು. ಬರೀ ಮುಸ್ಲಿಮ್ಸ್ಗೆ ಅಷ್ಟೇ ಸರ್ವಿಸ್ ಇಲ್ಲ ಅವ್ರದ್ದು, ಎಲ್ಲ ಸಮುದಾಯದ ಜೊತೆ ಅವರು ಅತ್ಯಂತ ಬಾಂಧವ್ಯ ಇಟ್ಕೊಂಡು ಅವ್ರ ಕೈಲಿ ಎಷ್ಟು ಸಾಧ್ಯ ಆಕೈತಿ ಸಹಾಯ ಮಾಡುವಂಥದ್ದು ಒಂದು ಕಡೆ. ಎರಡನೇದು ದಾವಣಗೆರೆ ಚುನಾವಣೆ ಬಗ್ಗೆ ತಾವು ಕೇಳಿದ್ರಿ. ದಾವಣಗೆರೆ ಚುನಾವಣೆ ಜಮೀರ್ ಅಹ್ಮದ್ ಸಾಹೇಬರು ಒಂದು ರೌಂಡ್ ಹೋಗೋದ್ರಿಂದ ಇವತ್ತು ಅದು ನಮಗೆ ಗೆಲುವಾಗಿದೆ. ಈಗಾಗಲೇ ನಮ್ಮ ಪಕ್ಷದ ಮುಖಂಡರು, ಅಲ್ಲೇ ಹಲವಾರು ಮುಖಂಡರು, ನಾಯಕರು ಕೆಲಸ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾನ್ಯ ಸಚಿವರುಗಳು ಬಂದು ಪ್ರಚಾರ ಮಾಡಿದರು. ಅಲ್ಲಿ ಒಂದು SDPI ಕ್ಯಾಂಡಿಡೇಟ್ ಇರೋದ್ರಿಂದ ಆ SDPIಗೆ ಓಟು ಶಿಫ್ಟ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಜಮೀರ್ ಅಹ್ಮದ್ ಸಾಹೇಬರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಸ್ಟಾರ್ ಪ್ರಚಾರಕರಾಗಿ ಕೇರಳಕ್ಕೆ ಕೂಡ ಹಾಕಿದರು. ಕೇರಳದಲ್ಲಿ ದೊಡ್ಡ ಜವಾಬ್ದಾರಿ ಕೇರಳದಲ್ಲಿ ಶತಾಯಗತಾಯ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಅಲ್ಲೇ ಠಿಕಾಣಿ ಹೂಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ಅಹ್ಮದ್ ಸಾಹೇಬರಿಗೆ ಒಂದು ದಿವಸ ದಾವಣಗೆರೆಗೆ ಬರಬೇಕು, ಬಾಗಲಕೋಟೆಗೆ ಬರಬೇಕು ಅಂಥೇಳಿ ದೂರವಾಣಿ ಮುಖಾಂತರ ಮಾತಾಡಿದರು ಅಂತೇಳಿ ಮಾಧ್ಯಮದ ಮುಖಾಂತರ ನಮ್ಗೆ ತಿಳಿದು ಬಂತು. ಕೇರಳದಿಂದ ವಿಶೇಷ ವಿಮಾನ ತೊಗೊಂಡು ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ನಾನು ಇದ್ದೆ. ನೇರವಾಗಿ ದಾವಣಗೆರೆಗೆ ಹೋಗಿ ಅಲ್ಲಿ ಸಾವಿರಾರು ಜಮೀರ್ ಅಹ್ಮದ್ ಸಾಹೇಬರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ಮೈನಾರಿಟಿ ಅಲ್ಲೆಲ್ಲ ಸೇರಿಕೊಂಡು ಮೊನ್ನೆ SS ಮಲ್ಲಿಕಾರ್ಜುನ್ ಸಾಹೇಬರ ಮನೆಯಲ್ಲಿ ಕೂತು ಒಂದು ಸಂದೇಶ ಕೊಟ್ಟರು. ಶತಾಯಗತಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು, SDPIಗೆ ಒಂದು ಓಟ್ ಹಾಕಿದರೆ BJPಗೆ 2 ಓಟ್ ಹಾಕ್ದಂಗೆ ಅನ್ನೋಂಥ ಒಂದು ಮೆಸೇಜ್ ಕೊಡೋದ್ರಿಂದ ಇವತ್ತು ದಾವಣಗೆರೆಯಲ್ಲಿ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳ ಯೋಜನೆಗಳು, ಡಿ ಕೆ ಶಿವಕುಮಾರ್ ಸಾಹೇಬರ ನಾಯಕತ್ವ, KPC ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಜೊತೆಗೆ SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪನವರ ಕೂಡ ದೊಡ್ಡ ಕೊಡುಗೆ ಇರೋದರಿಂದ ಅಲ್ಲೇ, ಯಾಕೆಂದರೆ ಅದು ಒಂದು ಟಫ್ ಫೈಟ್ ಇತ್ತಲ್ಲೇ. ಯಾಕೆಂದರೆ SDPI ಅಂದರೆ ನಮಗೆ ಅಪಾಯಕಾರಿ. ಅದು SDPI ಓಟ್ ತೊಗೊಳ್ಳೋದು ಮೈನಾರಿಟಿ ಓಟೇ ಅದು. ಹಾಗಾಗಿ ಅದು ಎಲ್ಲೇ ಎಡವಟ್ಟಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಜಮೀರ್ ಅಹ್ಮದ್ ಸಾಹೇಬರು ಬಂದುಬಿಟ್ಟು ಅಲ್ಲಿ ಓಟನ್ನು SDPIಗೆ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಕೇರಳದಿಂದ ಬಂದು ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದರು. ಇವತ್ತು ನಮ್ಮ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆದ್ದಿದ್ದಾರೆ. ಜಮೀರ್ ಅಹ್ಮದದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡುವಂಥದ್ದು ಅವರಿಗೆ ನೈತಿಕತೆ ಇಲ್ಲ. ಯಾಕೆಂದರೆ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಪಕ್ಷನ ನನ್ನ ರಕ್ತ, ಕಾಂಗ್ರೆಸ್ ಪಕ್ಷನ ಎಲ್ಲ ಅನ್ನೋಂಥ ಒಬ್ಬ ಅತ್ಯಂತ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ಈ ದಾವಣಗೆರೆ ಎಲೆಕ್ಷನ್ ಹಿನ್ನಡೆ ಆಗುತ್ತೆ ಅಂತಂದು ನಜೀರ್ ಅಹ್ಮದ್ ಇಲ್ಲ, ಅದು ಹೈಕಮಾಂಡು ಆ ಲೆವೆಲ್ ನಂದಿಲ್ಲ. ಜಬ್ಬಾರ್ ಸಾಹೇಬ್ರ ಬಗ್ಗೆ, ನಸೀರ್ ಅಹ್ಮದ್ ಸಾಹೇಬ್ರ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಪಕ್ಷದ ತೀರ್ಮಾನದ ಬಗ್ಗೆ ಅದು ಮಾತಾಡುವಂಥ ಆ ಲೆವೆಲ್ ನಾನು ಲೀಡರ್ ಅಲ್ಲ. ಆದರೂ ಕೂಡ ನಸೀರ್ ಅಹ್ಮದ್ ಸಾಹೇಬರು ನಮ್ಮ ಸಮಾಜ ಆಗಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರು. ಅದು ಯಾವ ಉದ್ದೇಶಕ್ಕೆ ಅದು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಜಬ್ಬಾರ್ ಸಾಹೇಬರು ಮೈನಾರಿಟಿ ಅಧ್ಯಕ್ಷರಾಗಿ ಅವರು ಭಾಳ ಕೆಲಸ ಮಾಡಿರ್ತಕ್ಕಂಥದ್ದು. ಅವರು ದಾವಣಗೆರೆ ನೇಟಿವ್ ಇರೋದ್ರಿಂದ ಅದು ಹೈಕಮಾಂಡ್ಗೆ ಏನು ಗೊತ್ತಿಲ್ಲ. ಬಟ್ ಜಬ್ಬಾರ್ ಸಾಹೇಬರು ಒಬ್ಬ ಒಳ್ಳೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತರು. ಅವರಿಬ್ಬರ ಮೇಲೆ ಆಗಿರ್ತಕ್ಕಂಥದ್ದು ತೀರ್ಮಾನಕ್ಕೆ ಈಗಾಗಲೇ ಜಾರಕಿಹೊಳಿ ಸಾಹೇಬರು ಮಾತಾಡಿದ್ದಾರೆ. ಅದು ಆಗಬಾರ್ದಿತ್ತು ಅನ್ನೋಂಥದ್ದು ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ. ಅದು ನಾನು ಆ ವಿಚಾರಕ್ಕೆ ಉತ್ತರ ಕೊಡುವಂಥ ನನಗೆ ಅಂತ ಇದಿಲ್ಲ. ಆದರೆ ಒಟ್ಟಾರೆ ನಾವೆಲ್ಲ ಮೈನಾರಿಟಿ ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಬೇಕು ನಾವು. ಜಮೀರ್ ಅಹ್ಮದ್ ಸಾಹೇಬರು, ಇವತ್ತು ನಸೀರ್ ಅಹ್ಮದ್ ಸಾಹೇಬರು, ಜಬ್ಬಾರ್ ಅವರೆಲ್ಲ ಭಾಳ ಪಕ್ಷ ಕಟ್ಟಿರ್ತಕ್ಕಂಥದ್ದು, ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅದು ಪಾರ್ಟಿ ತೀರ್ಮಾನ ಯಾಕೆ ಮಾಡಿದ್ದಾರೆ ಅನ್ನೋಂಥದ್ದು ಅದು ಪಾರ್ಟಿದು ನಾನು ಹೇಳೋಕ್ಕಾಗಲ್ಲ. ಬಟ್ ಜಮೀರ್ ಅಹ್ಮದ್ ಸಾಹೇಬರು ಈ ರಾಜ್ಯದಲ್ಲಿ
ಕಾಂಗ್ರೆಸ್ ಪಕ್ಷಕ್ಕಾಗಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಕಿಮ್ಮತ್ತು ಕಟ್ಟೋಕ್ಕಾಗಲ್ಲ. ಅವರು ನಾನು ಭಾಳ ಹತ್ತಿರದಿಂದ ನೋಡ್ತೀನಲ್ಲ, ಭಾಳ ಕೆಲಸ ಮಾಡ್ತಾರೆ, ಭಾಳ ಜನಕ್ಕೆ ಸಹಾಯ ಮಾಡ್ತಾರೆ, ಬರ್ತಾರೆ, ಎಲ್ಲಿ ಕರೆದ್ರು ಬರ್ತಾರೆ. ಹಾಗಾಗಿ ಅವರೊಬ್ಬ ಪ್ರಶ್ನಾತೀತ ನಾಯಕರು ಅನ್ನೋಂಥ ಮಾತು ಹೇಳ್ತೀನಿ. ಬಾಗಲಕೋಟೆ ವಿಚಾರವಾಗಿ ನನಗೆ ಮೊದಲು ದಾವಣಗೆರೆ ಹಾಕಿದರು, ಮತ್ತು ಹೈಕಮಾಂಡ್ನವರು ಮಾನ್ಯ KPC ಅಧ್ಯಕ್ಷರು ನೀವು ಬಾಗಲಕೋಟೆ ಹೋಗ್ಬೇಕಂದ್ರು. ಅಲ್ಲಿ ಬಾಗಲಕೋಟೆ ಹೋದಾಗ 40,000 ವೋಟರ್ಸಲ್ಲಿ 40,000 ಮೈನಾರಿಟಿ ವೋಟ್. ಸೊ ಮೈನಾರಿಟಿ ವೋಟರ್ಗೆ ಕೆಲಸ ಮಾಡಬೇಕಂತೇಳಿ ಮಾನ್ಯ ಜಾರಕಿಹೊಳಿ ಸಾಹೇಬರು, ಮಾನ್ಯ RV ತಿಮ್ಮಾಪುರ ಸಾಹೇಬರು, ಮಾನ್ಯ ನಂಜನಮಠ ಸ್ವಾಮಿಗಳು ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ, ಆಮೇಲೆ ಅಲ್ಲಿ ಶಾಸಕರು ಎಲ್ಲ ನನಗೆ ನಸೀರ್ ಅಹಮದ್ ಸಾಹೇಬ್ರಿಗೆ ಜವಾಬ್ದಾರಿ ಕೊಟ್ಟರು. ಅವ್ರ ಜೊತೆ ನಾನು ಬಾಗಲಕೋಟದಲ್ಲಿ ಎಲ್ಲ ಹಳ್ಳಿಯಲ್ಲಿ ಮುಸಲ್ಮಾನರು ಎಲ್ಲೆಲ್ಲಿ ಅದಾರೆ ಅಲ್ಲಿ ಹೋಗಿ ಅವರಿಗೆಲ್ಲ ಒಗ್ಗೂಡಿಸಿ ಅಲ್ಲೆಲ್ಲ ಅವ್ರ ಕಷ್ಟಗಳು, ಸಮಸ್ಯೆಗಳು, ಭಾಳ ಸಮಸ್ಯೆ ಇದ್ದವು. ಅಲ್ಲೆಲ್ಲ ಒಂದು ಸಮಸ್ಯೆ ಇದ್ವು, ಅದೆಲ್ಲ ಆಲಿಸಿ ಅದಕ್ಕೆ ಏನೇನು ಪರಿಹಾರ ಕಂಡು ಹಿಡಿದ್ವಿ. ಬಾಗಲಕೋಟೆ ಪಟ್ಟಣದಲ್ಲಿ 30,000 ಮೈನಾರಿಟಿ ವೋಟ್ ಅದಾವೆ, 30,000. ಅಲ್ಲಿ ಸ್ವಲ್ಪ ಕೋಮಗಲಭೆ ಆಗಿ ಅದು ಸುಮ್ಮನೆ ಏನೇನೋ ಮಾಡಿದರು. ಅಲ್ಲಿ ಕೂಡ ಸ್ವಲ್ಪ ಭಯ ಇತ್ತು. ನಾವೆಲ್ಲ ನಮ್ಮ ಮೈನಾರಿಟಿ ವೋಟರ್ಸ್ ಓಣಿ ಕಾಲನಿ ಏನದಾವು ಅಲ್ಲೆಲ್ಲ ಅವ್ರಿಗೆಲ್ಲ ಸೇರಿಸಿ ನಾವು ಅದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರು ಅದಾರೆ, DK ಶಿವಕುಮಾರ್ ಸಾಹೇಬ್ರು ಅದಾರೆ, ಜಾರಕಿಹೊಳಿ ಸಾಹೇಬ್ರು ಅದಾರೆ, RV ತಿಮ್ಮಾಪುರ ಅವರು ಅದಾರೆ, MB ಪಾಟೀಲ್, HK ಪಾಟೀಲ್ ಸಾಹೇಬ್ರು ಅದಾರೆ ನಿಮ್ಮ ಜೊತೆ, ನಸೀರ್ ಅಹಮದ್ ಅವರು. ನಾವು ಅವ್ರಿಗೆ ಧೈರ್ಯ ತುಂಬಿ ಒಗ್ಗೂಡಿಸಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲೆಲ್ಲ 30,000 ಮೈನಾರಿಟಿ ಸೇರಿಸಿ ಅವರಿಗೆಲ್ಲ ವಿಶ್ವಾಸ ಗಳಿಸಿ 100ಕ್ಕೆ 100 ಕಾಂಗ್ರೆಸ್ಗೆ ವೋಟ್ ಆಗಬೇಕು ಅಂಥೇಳಿ ಭಾಳ 8 ದಿವಸ ನಾವು ಶ್ರಮ ಪಟ್ವಿ. ಆವಾಗ ಜಮೀರ್ ಅಹಮದ್ ಸಾಹೇಬ್ರಿಗೆ ಕರೆಸಿದ್ವಿ, ನೀವು ದಾವಣಗೆರೆಗೆ ಹೋಗಿರಿ, ಬಾಗಲಕೋಟೆಗೆ ಬರಬೇಕಂತೇಳಿ ವಿಡಿಯೋ ಕಾಲ್ ಮಾಡಿ ಬಾಗಲಕೋಟೆ ಜನ ಎಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿದರು ಬರಬೇಕಂತೇಳಿ. ಅವ್ರು ಬಂದುಬಿಟ್ಟು ರೋಡ್ ಶೋ ಮಾಡಿ, ಸಭೆಗಳು ಮಾಡಿ 2-3 ದಿವಸ ಅವ್ರದ್ದೇ ಠಿಕಾಣಿ ಹೂಡಿ ಅವರು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ರೋಡ್ ಶೋ ಮಾಡಿ ಎಲ್ಲ ಮೈನಾರಿಟಿ ಪಾಕೆಟ್ಸ್ ಎಲ್ಲೆಲ್ಲಿದಾವೆ ಅಲ್ಲಿ ಹೋಗಿ ಪ್ರಚಾರ ಮಾಡಿ. ಅಲ್ಲೇ ಕೂಡ ಉಮೇಶ್ ಮೇಟಿ ಎಲ್ಲರೂ ನಿರೀಕ್ಷೆ ಇತ್ತು, ಒಬ್ಬರು ಸೋಲ್ತಾರಂದರು, ಒಬ್ಬರು 4,000 ಗೆಲ್ತಾರೆ ಸರ್. ಇವತ್ತು 20,000 ಮೇಲೆ 25,000 ಹತ್ತಿರ ಓಟ್ ತೊಗೊಂಡು ಭಾರಿ ಬಹುಮತದಿಂದ ಇದು ಗೆಲುವು ಕಾಂಗ್ರೆಸ್ ಪಾರ್ಟಿ ಗೆಲುವು. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ, ಸಿದ್ದರಾಮಯ್ಯ ಸಾಹೇಬರ ಯೋಜನೆಗಳು, DK ಶಿವಕುಮಾರ್ ಸಾಹೇಬ್ರ ನಾಯಕತ್ವ, ಜಾರಕಿಹೊಳಿ ಮತ್ತು RV ತಿಮ್ಮಾಪುರ ಅವ್ರ ಪ್ರಯತ್ನ. ಜಾರಕಿಹೊಳಿ ಸಾಹೇಬ್ರ ಟೀಮ್ ಭಾಳ ದೊಡ್ಡ ಕೆಲಸ ಮಾಡ್ತಲ್ಲಿ, ಏನು ಶಿಗ್ಗಾಂವ್ ಮಾದರಿಯಲ್ಲಿ ಕೆಲಸ ಮಾಡಿದರು, ಭಾಳ ಅಪ್ರಿಷಿಯೇಟ್ ಮಾಡಿದರು ಎಲ್ಲ ಅಲ್ಲಿ ಜಾರಕಿಹೊಳಿ ಸಾಹೇಬ್ರಿಗೆ. ಜಾರಕಿಹೊಳಿ ಸಾಹೇಬರು ಭಾಳ ಸೌಮ್ಯ ರೀತಿಯಿಂದ ಬಟ್ ಅತ್ಯಂತ ಸರಳತೆಯಿಂದ ಯಾವ ಓಣ್ಯಾಗ ಕರಿತಾರೆ ಅಲ್ಲಿ ಹೋದ್ರು ಅವ್ರು ಜಾರಕಿಹೊಳಿ ಸಾಹೇಬರು. ಸಣ್ಣ ಓಣಿ ನಾನು ಅದೀನಲ್ಲ ಅಲ್ಲೇ ಅದೀನಿ, ಸಣ್ಣ ಓಣ್ಯಾಗ ಯಾರು ಕರಿತಾರೋ ಅವ್ರ ಕಡೆ ಹೋಗೋದು ಜಾರಕಿಹೊಳಿ ಸಾಹೇಬರು. ಕುಂತು ಮೀಟಿಂಗ್ ಮಾಡಿ ಸಮಾಧಾನಲೇ ಅವ್ರಿಗೆ ಎಲ್ಲ ಸಮಾಜದವ್ರಿಗೆ, ಬರೀ ಮುಸಲ್ಮಾನರಿಗೆ ವಾಲ್ಮೀಕಿಗೆಲ್ಲ ಸರ್ವ ಜನಾಂಗದ ನಾಯಕರು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು. ಹೀಗಾಗಿ ಅವರು ಇವತ್ತು ರಾಜ್ಯಾದ್ಯಂತ ಅವ್ರದ್ದೇ ಆದಂಥ ಒಂದು ಟೀಮ್ ಕೆಲಸ ಮಾಡ್ತಾಯಿದೆ. ಮತ್ತೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್, HK ಪಾಟೀಲ್ ಸಾಹೇಬರು, MB ಪಾಟೀಲ್ ಸಾಹೇಬರು, RV ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಜಮೀರ್ ಅಹಮದ್ ಎಲ್ಲರೂ, ವಿಶೇಷವಾಗಿ ಜಾರಕಿಹೊಳಿ ಸಾಹೇಬರು ಈಗ ಹೆಲಿಕಾಪ್ಟರ್ ತೊಗೊಂಡ್ಬಿಟ್ರೆ ಎಲ್ಲ ಕಡೆ ಹೋಗೋಕ್ಕೆ. ನಾವು ಮೊನ್ನೆ ಸವಣೂರಾಗ ಒಂದು ಸಾಲಿ ಕಾರ್ಯಕ್ರಮ ಬರ್ರಿ ಅಂದರು, ಬಂದರು ಹೆಲಿಕಾಪ್ಟರ್ ತೊಗೊಂಡು. ಒಂದು ಸ್ಪೋರ್ಟ್ಸ್ ಇದ್ವು, ಅದಕ್ಕೆ ಬಾ ಅಂದರು, ಬಂದರು. ಇವತ್ತು ಇಲ್ಲಿ ರಾಣೆಬೆನ್ನೂರು ತಾಲೂಕು ಬರ್ತಾ ಇದ್ದಾರೆ. ರಾಜ್ಯಾದ್ಯಂತ ಅತ್ಯಂತ ಸುನಾಮಿ ಗತಿ ಅವರು ಓಡಾಡ್ತಾ ಇದ್ದಾರೆ. ಮತ್ತೆ 2028 ಕಾಂಗ್ರೆಸ್ ಗೆಲ್ಲಬೇಕಂತೇಳಿ.